ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾಯಿಗಳ ಶಬ್ದಕ್ಕೆ ಮರವೇರಿದ ಕರಡಿ. ಕೂಡ್ಲಿಗಿ ತಾಲೂಕು ಗುಡೇಕೋಟೆ ಹೋಬಳಿಯ ಚಂದ್ರಶೇಖರಪುರ ಗ್ರಾಮದಲ್ಲಿ ನಸುಕಿನ ಜಾವ ಘಟನಾ ಕಾಡಿನಿಂದ ಆಹಾರ ಅರಸಿ ಗ್ರಾಮಕ್ಕೆ ಬಂದಿದ್ದ ಕರಡಿಯೊಂದು ವಾಪಸ್ ಕಾಡಿಗೆ ಹೋಗುವಾಗ ಬೆಳಗಾಗಿದ್ದರಿಂದ ನಾಯಿಗಳು ಬೊಗಳಿದ ಶಬ್ದ ಕೇಳಿ ಗಾಬರಿಗೊಂಡು ಗ್ರಾಮದಲ್ಲಿ ಇದ್ದ ಬೃಹತ್ ಬೇವಿನ ಮರವೇರಿದ ತಾಲೂಕಿನ ಚಂದ್ರಶೇಖರಪುರ ಗ್ರಾಮದಲ್ಲಿ ಸೋಮವಾರ ನಸುಕಿನ ಜಾವ ನಡೆದಿದೆ. ತಾಲೂಕಿನ ಗುಡೇಕೋಟೆ ಕರಡಿಧಾಮ ಸಮೀಪದಲ್ಲಿ ಇರುವ ಚಂದ್ರಶೇಖರಪುರ ಗ್ರಾಮಕ್ಕೆ ಕರಡಿಯೊಂದು ಆಹಾರ ಅರಸಿ ಭಾನುವಾರ ರಾತ್ರಿ ಬಂದಿದೆ. ಬೆಳಗಿನ ಜಾವ ವಾಪಸ್ ಕಾಡಿಗೆ ಹೋಗುವಾಗ ನಾಯಿಗಳು ಬೊಗಳಿವೆ. ತಕ್ಷಣವೇ ಎಚ್ಚೆತ್ತ ಕರಡಿ ಜೀವ ಭಯದಿಂದ ಬೇವಿನ ಮರವೇರಿದೆ. ಮರದಲ್ಲಿ ಕರಡಿ ಇರುವುದನ್ನು ಗಮನಿಸಿದ ಸ್ಥಳೀಯರು ತಕ್ಷಣವೇ ಕರಡಿಧಾಮ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ವಿಷಯವನ್ನ ತಿಳಿಸಿದ್ದಾರೆ. ಅಲ್ಲದೆ ಗ್ರಾಮದ ಪಕ್ಕದ ಹಳ್ಳಿಗಳಿಗೂ ಸುದ್ದಿ ಹರಿದಾಡಿದ್ದರಿಂದ ಸಾಕಷ್ಟು ಜನರು ಕರಡಿ ಹತ್ತಿರುವ ಮರದ ಸಮೀಪದಲ್ಲಿ ಜಮಾಯಿಸಿದ್ದರು. ಅರವಳಿಕೆ ಚುಚ್ಚುಮದ್ದು. ಗುಡೇಕೋಟೆ ಕರಡಿಧಾಮ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸೇರಿ 20ಕ್ಕೂ ಹೆಚ್ಚು ಸಿಬ್ಬಂದಿ ಚಂದ್ರಶೇಖರಪುರ ಗ್ರಾಮಕ್ಕೆ ಆಗಮಿಸಿ ಮರದಲ್ಲಿ ಇದ್ದ ಕರಡಿಯನ್ನು ಪಶು ವೈದ್ಯರ ಸಲಹೆ ಮೇರೆಗೆ ಗನ್ ಮೂಲಕ ಅರವಳಿಕೆ ಚುಚ್ಚುಮದ್ದು ನೀಡಿದ್ದು, ನಂತರ ಮರದ ಕೆಳಗೆ ಬಲೆ ಹಿಡಿದಿದ್ದಲ್ಲದೆ ಜೆಸಿಬಿ ಯಂತ್ರದ ಕರಡಿಧಾಮ ಅರಣ್ಯ ಅಧಿಕಾರಿಗಳಿಂದ ರಕ್ಷಣೆ. ಕೂಡ್ಲಿಗಿ ತಾಲೂಕಿನ ಚಂದ್ರಶೇಖರಪುರ ಗ್ರಾಮದ ಬೇವಿನ ಮರವೇರಿದ್ದ ಕರಡಿಯನ್ನ ಗುಡೇಕೋಟೆ ಕರಡಿಧಾಮ ಅರಣ್ಯ ಅಧಿಕಾರಿಗಳ ತಂಡದವರು ಸುರಕ್ಷಿತವಾಗಿ ಸೆರೆ ಹಿಡಿದರು. ಗ್ರಾಮಸ್ಥರಲ್ಲಿ ಗುಡೇಕೋಟೆ ಕರಡಿಧಾಮದಲ್ಲಿ ಇರುವ ಕರಡಿಗಳು ಆಹಾರ ಅರಸಿ ಆತಂಕ ಒಳಗಾಗಿದ್ದಾರೆ. ರಾತ್ರಿ ವೇಳೆ ನಾಡಿಗೆ ಹಾಗೂ ಅಕ್ಕಪಕ್ಕದ ತೋಟಗಳಿಗೆ ಲಗ್ಗೆ ಇಡುತ್ತವೆಯಾದರೂ ಬೆಳಗಾಗುವುದರೊಳಗಾಗಿ ಕಾಡಿಗೆ ವಾಪಸ್ ಹೋಗುತ್ತವೆ. ಕೆಲವೊಂದು ಸಂದರ್ಭದಲ್ಲಿ ಕಾಡಿಗೆ ಹೋಗುವುದು ತಡವಾಗುವ ಕರಡಿಗಳಿಂದ ತೋಟಗಳಲ್ಲಿ, ಗ್ರಾಮಗಳಲ್ಲಿ ಜನರ ಮೇಲೆ ದಾಳಿಯಾಗಿರುವ ಉದಾಹರಣೆ ಸಾಕಷ್ಟಿವೆ. ಹೀಗಾಗಿ ಗ್ರಾಮಕ್ಕೆ ಬಂದಿದ್ದ ಕರಡಿ ಮರ ಏರದೆ ಗ್ರಾಮದಲ್ಲಿ ನುಗ್ಗಿದ್ದರೆ ಏನು ಗತಿ ಎಂದು ಚಂದ್ರಶೇಖರಪುರ ಗ್ರಾಮದ ಜನರಲ್ಲಿ ಆತಂಕ ಮನೆ ಮಾಡಿತ್ತು ಎನ್ನುವುದು ಗ್ರಾಮಸ್ಥರ ಮಾತು. ಆದರೆ ಕಾಡಿಗೆ ವಾಪಸ್ ಹೋಗಲು ಸಾಧ್ಯವಾಗದ ಕರಡಿ ಮರದಲ್ಲಿ ಇರುವ ಸುದ್ದಿ ತಿಳಿದು ಜಮಾಯಿಸಿದ್ದ ಜನರು ಕರಡಿಯನ್ನು ಘಾಸಿಗೊಳಿಸದೆ ಇದ್ದ ಕಾರಣ ಮರದಲ್ಲಿ ಕರಡಿ ಶಾಂತವಾಗಿತ್ತು ಎನ್ನುವುದು ಅಧಿಕಾರಿಗಳ ಮಾತು. ಸಹಾಯದಿಂದ ಸುರಕ್ಷಿತವಾಗಿ ಕೆಳಗಿಳಿಸುವ ಮೂಲಕ ರಕ್ಷಿಸಿದ್ದಾರೆ. ಅರವಳಿಕೆ ಚುಚ್ಚುಮದ್ದು ನೀಡಿದ್ದರಿಂದ ಪ್ರಜ್ಞೆ ತಪ್ಪಿದ್ದ ಕರಡಿಯನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಗುಡೇಕೋಟೆ ಕರಡಿಧಾಮಕ್ಕೆ ತೆಗೆದುಕೊಂಡು ಹೋದರು. ಕರಡಿಧಾಮ ವಲಯ ಅರಣ್ಯ ಅಧಿಕಾರಿ ಜಗದೀಶ್ ಮೇಧಾ, ಅಧಿಕಾರಿಗಳಾದ ಭಾಸ್ಕರ್, ಕೊಟ್ರೇಶ್, ಗುರುಬಸವರಾಜ್, ಶಿವಾನಂದ್, ಸಿಬ್ಬಂದಿ ಚನ್ನಬಸವ, ಹಾಲೇಶ್, ಯೋಗಾನಂದ್ ಸೇರಿ ಸಾರ್ವಜನಿಕರು ಇತರರು ಕಾರ್ಯಾಚರಣೆಯಲ್ಲಿ ಇದ್ದು ಭಾಗಿಯಾಗಿದ್ದರು. ವರದಿ ಕೆ. ತಿಪ್ಪೇಸ್ವಾಮಿ.